ತಪ್ಪೆಲ್ಲ ನಮ್ದೇನಮ್ಮ. ಆತುರ ಪಟ್ಟು ನಮ್ ಸಕ್ಕುಗೆ ಮದ್ವೆ ಮಾಡಿದ್ವಿ. ನಮ್ ಸಕ್ಕು ಅವ್ರ ಅತ್ತೆ, ಅವ್ರ ಸ್ವಭಾವ ಎಂಥದ್ದು, ಅವ್ರು ಒಳ್ಳೆಯವರ ಅಲ್ವಾ, ಇದ್ಯಾವುದನ್ನು ತಿಳ್ಕೊಳ್ದೆ ಮದ್ವೆ ಮಾಡಿದ್ವಿ. ನನ್ ಸಕ್ಕುನ ಭೇಟಿ ಮಾಡೋಕೆ ಅವ್ರ ಮನೆಗೆ ಹೋದಾಗ್ಲೇ ನಿಜವಾದ ವಿಷಯ ಗೊತ್ತಾಗಿದ್ದು. ಸಕ್ಕು ಅಲ್ಲಿ ಎಷ್ಟು ಕಷ್ಟ ಪಡ್ತಿದ್ದಾಳೆ, ಅವ್ರ ಬೈಯೋದನ್ನ ಇವಳು ಹೇಗೆ ಸಹಿಸ್ಕೋತಿದ್ದಾಳೆ ಅಂತ. ಏನು ಅಂದ್ರೆ ಈ ಚಿನ್ನದ ಒಡವೆಗಳು, ಹಿತ್ತಾಳೆ ಒಡವೆಗಳು ಹೇಗಾದ್ವು? ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಉಮಾ. 10 ಹೊನ್ನು ಸಾಲ ತಗೊಂಡಾಗ ಯಜಮಾನ್ರು 110 ಹೊನ್ನು ಮಾಡಿದ್ರಲ್ವಾ, ಈಗ ಕೂಡ ಅಂತದೇ ಮೋಸ ನಡೆದಿದೆ. ಬಿಟ್ಬಿಡಿ, ಇವಾಗ ಅದ್ ಮುಖ್ಯ ಅಲ್ಲ. ಚಿನ್ನದ ಒಡವೆಗಳನ್ನ ಮಾಡಿಸಿ ಸಕ್ಕುನ ನಾವು ಅವ್ರ ಅತ್ತೆ ಮನೆ ಕಳಿಸ್ಬೇಕು. ಉಮಾ, ನನ್ನ ಜೀವನನ ಪಣಕ್ಕಿಟ್ಟಾದ್ರೂ ಸಕ್ಕುಗೆ ಒಡವೆಗಳನ್ನ ಮಾಡಿಸ್ತೀನಿ. ನಾವು ಚಿನ್ನದ ಒಡವೆಗಳನ್ನ ಮಾಡಿಸ್ಕೊಡೋವರೆಗೂ ನಮ್ಮ ಮೇಲ್ ಬಂದಿರೋ ಈ ಕಳಂಕ ಹಾಗೆ ಇರುತ್ತೆ. ಪಾಂಡುರಂಗ, ಈ ಸಮಸ್ಯೆಯಿಂದ ನೀನೇ ನಮ್ಮನ್ ಪಾರ್ ಮಾಡ್ಬೇಕು. ನಮ್ ಸಕ್ಕುಜಿನ ನರ್ಕ ಆಗದೆ ಇರೋ ಹಾಗೆ ನೀನೇ ಕಾಪಾಡ್ಬೇಕು. ಭಿಕ್ಷೆ ಕೇಳ್ತಾ ಇದ್ದೀನಿ ಪಾಂಡುರಂಗ, ನಿನ್ ಮುದ್ದಿನ ಸಕ್ಕುನ ಈ ವಿಪತ್ತಿನಿಂದ ಕಾಪಾಡು. ಸಕ್ಕು, ನೀನಿವಾಗ ಎಲ್ಲಿಗೆ ಹೋಗ್ತಿದ್ಯಮ್ಮ? ಅಮ್ಮ, ನಾನು ಪಾಂಡುರಂಗನ್ ನೋಡ್ಕೊಂಡು ಬರ್ತೀನಿ. ಅತ್ತೆ ನಮ್ಮೆಲ್ರಿಗೂ ಹಿಂಸೆ ಕೊಡ್ದನ್ ನೋಡಿ ಅವ್ನು ತುಂಬಾ ಆತಂಕದಲ್ಲಿರ್ತಾನೆ. ಪಾಂಡುರಂಗನ್ ನೋಡ್ಕೊಂಡು ಬರ್ತೀನಿ. ಪಾಂಡುರಂಗ, ನನ್ನ ಮೊಮ್ಮಗಳ ಮೇಲೆ ದಯೆ ತೋರಿಸು. ನಾವೆಲ್ಲರೂ ನಿನ್ನನ್ನೇ ನಂಬ್ಕೊಂಡಿದ್ದೀವಿ. ಸಕ್ಕುಗೆ ಎಷ್ಟು ಕಷ್ಟ ಬಂದಿದೆ ಅಂತ ನೋಡ್ದೆ ಅಲ್ವಾ? ನೋಡ್ತಾ ಇದ್ದೀರಲ್ವಾ ಅತ್ತೆ, ನಮ್ ಸಕ್ಕು ಎಷ್ಟು ಅಮಾಯಕಿ ಅಂತ. ಇಷ್ಟೆಲ್ಲ ಆದ್ಮೇಲೂ ಕೂಡ ಅವ್ರ ಅತ್ತೆಗೆ ಒಂದು ಮಾತು ಕೂಡ ಏನು ಹೇಳಲಿಲ್ಲ. ಅವಳು ಪ್ರಾಣಾಪಾಯದಲ್ಲಿದ್ರು ಅವ್ರ ಅತ್ತೆ ಮನೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಲಿಲ್ಲ. ಹೌದು ಉಮಾ, ದೊಡ್ಡ ಮನ್ಸಿದ್ರೆ ಮಾತ್ರ ಆ ರೀತಿ ಇರೋದಿಕ್ ಸಾಧ್ಯ. ಈಗ ಸ್ಪಷ್ಟ ಆಯ್ತು, ಸಕ್ಕುಗೆ ಅತ್ತೆ ಮನೆ ಮೇಲೆ ಮಮಕಾರ ಇದೆ ಅಂತ. ಏನೋ ಒಂದ್ ಮಾಡಿ ಒಡವೆಗಳನ್ನ ಮಾಡಿಸ್ಕೊಟ್ರೆ ಆಯ್ತು. ಆದ್ರೆ ಅವ್ರ ಅತ್ತೆಗಿರೋ ದುರ್ಬುದ್ಧಿನ ಯಾರು ಬಂದು ಬದಲಾಯಿಸ್ತಾರೆ ಹೇಳು? ಅವ್ರ ಆ ರೀತಿ ಇದ್ರೆ ಇವಳು ಹೇಗೆ ಸುಖವಾಗಿರೋಕ್ ಸಾಧ್ಯ? ಪಾಂಡುರಂಗ, ನೀನ್ ನನ್ನ ಜೊತೆಲೇ ಇದೆಯಾ, ಆ ವಿಷಯ ನನಗೆ ಗೊತ್ತು. ಆದ್ರೂ ಕೂಡ ಯಾಕೆ ಹೀಗಾಗ್ತಿದೆ? ನಮ್ಮ ತಾತ ನನಗೆ ಯಾವತ್ತೂ ನಕಲಿ ಒಡವೆಗಳನ್ನು ಕೊಡಲ್ಲ. ಅದೇ ರೀತಿ ನಮ್ಮ ಅಪ್ಪ ಅಮ್ಮ ಯಾಕೆ ನನಗೆ ನಕಲಿ ಒಡವೆ ಕೊಡ್ತಾರೆ? ಅವ್ರು ಯಾವತ್ತೂ ಹಾಗೆ ಮಾಡಲ್ಲ. ಆದ್ರೂ ಕೂಡ ಅತ್ತೆ ಅವ್ರಿಗೆ ಬೈದ್ರು. ಆ ಸಮಯದಲ್ಲಿ ನಾನು ಅಮ್ಮ ಅಪ್ಪನ ಮುಖ ನೋಡೋಕ್ಕೆ ಆಗ್ಲಿಲ್ಲ. ಆಗ ಅವ್ರು ಬಂದ್ರು. ಅವ್ರು ಬಂದಿದ್ದಕ್ಕೇನೆ ಊರಲ್ಲಿ ನಮ್ಮ ಮರ್ಯಾದೆ ಉಳಿತು. ಆದ್ರೆ ಪಾಂಡುರಂಗ, ನಿಜಕ್ಕೂ ಇದು ಹೇಗ್ ನಡೀತು? ಚಿನ್ನದ ಒಡವೆಗಳು, ಹಿತ್ತಾಳೆ ಒಡವೆಗಳು ಹೇಗಾದ್ವು? ಹಾಗಾಗಿದ್ರೆ ಅತ್ತೆಗ್ ಮುಂಚೆನೆ ಯಾಕೆ ಗೊತ್ತಾಗ್ಲಿಲ್ಲ? ಅಮ್ಮ ನಿಂತ್ಕೋ, ಯಾಕೆ ಇಷ್ಟು ವೇಗವಾಗಿ ನಡೀತಿದ್ಯಾ? ನನಗೆ ಹೀಗ್ ನಡೆಯೋದೇ ಅಭ್ಯಾಸ. ಅಮ್ಮ, ಅರೆ ನಿಧಾನ ನಿಧಾನ. ಆಗ್ಲಿ ನೀನೇ ನನ್ ಮೇಲೆ ಕೂಗಾಡ್ದೆ, ಈಗ ನೋಡ್ದೆ ಇರೋ ಹಾಗೆ ಹೋಗ್ತಿದ್ಯಾ? ನಾನ್ ಯಾಕೆ ಹಾಗೆ ಮಾಡ್ತೀನಿ? ಅಯ್ಯೋ, ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದ್ಯಾ ಮನೋರಮ? ನಾನೇ ನಿನ್ ಬೀಗ್ತೀನ? ಅವ್ರ ಮೇಲಿರೋ ಕೋಪನ ನೀನ್ ನನ್ ಮೇಲೆ ತೋರಿಸ್ಬೇಡ. ಸರಿ, ಮೊದ್ಲು ಇದನ್ ಹೇಳು. ಹೋಗುವಾಗ ಸೊಸೆನ್ ಕರ್ಕೊಂಡ್ ಹೋದೆ, ಈಗ ಬರೀ ಕೈಯಲ್ಲಿ ಹಿಂತಿರುಗಿ ಬರ್ತಿದ್ಯಲ್ಲ, ವಿಷಯ ಏನು? ಮತ್ತೆ ಆ ಒಡವೆಗಳ ಕತೆ ಏನಾಯ್ತು? ಅವು ಹಿತ್ತಾಳೆ ಒಡವೆಗಳು ಅಂತ ನೀನ್ ಹೇಳಿದ್ದೆ.